ಹಲೋ, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮುಸ್ಲಿಂ ಸ್ಟೈಲು ಶಾಹಿ ಖೀರನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೇನೆ. ಇದು ತುಂಬಾ ಈಸಿ ಕೂಡ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಮುಸ್ಲಿಂ ವೆಡ್ಡಿಂಗ್ ಫಂಕ್ಷನ್ಗಳಲ್ಲಿ ಅಥವಾ ಹೀಗೆ ಮನೆಯಲ್ಲಿ ಹಬ್ಬಗಳಲ್ಲೆಲ್ಲ ಮಾಡ್ತೇವೆ ನಾವು ಇದನ್ನು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಲೀಟರಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈ ಹಾಲನ್ನು ಚೆನ್ನಾಗಿ ಕುದಿಸಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಒಂದು 2 ಗಂಟೆಗಳ ಕಾಲ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಒಂದು ಮಿಕ್ಸರ್ ಗ್ರೈಂಡರನ್ನು ತಗೊಂಡ್ಬಿಟ್ಟು ಅದಕ್ಕೆ ಈ ಅಕ್ಕಿಯನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ, ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬ ನೈಸಾಗಿ ಏನು ಪೇಸ್ಟ್ ಇಲ್ಲ, ಜಸ್ಟ್ ಸ್ವಲ್ಪ ಆನ್ ಮತ್ತು ಆಫ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಸ್ವಲ್ಪ ತರಿಯಾದರೆ ಸಾಕು. ನೋಡಿ ಈ ರೀತಿಯಾಗಿ. ಇವಾಗ ಹಾಲು ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ, ಒಂದು ಬಾಯ್ಲೆಲ್ಲ ಬಂದಾಗಿದೆ. ಇವಾಗ ಅಕ್ಕಿಯನ್ನು ಈ ಹಾಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಇಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹಾಲನ್ನು ಮತ್ತು ಈ ಅಕ್ಕಿದು ಏನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಚೆನ್ನಾಗಿ ಕುದಿಸಬೇಕು. ನಾನಿಲ್ಲಿ ಅದಕ್ಕೇ 1 ಬೌಲಷ್ಟು ಇಲ್ಲಿ ಪಿಸ್ತಾ ಮತ್ತು ಗೋಡಂಬಿ ಮತ್ತು ಬಾದಾಮನ್ನು ಸಣ್ಣದಾಗಿ ಪೀಸನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ಕೂಡ ಡೈರೆಕ್ಟಾಗಿ ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ತಿದ್ದೇನೆ ನಾನಿಲ್ಲಿ. ಎಷ್ಟು ಚೆನ್ನಾಗಿ ಕುದೀತದೆ ನೋಡಿ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಖೀರು. ತುಂಬಾ ರುಚಿಯಾಗಿರುತ್ತೆ. ಇದು ಹೇಗೆ ಕುದೀತದೆ ನೋಡಿ, ಹಾಗೆ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಆ ಅಕ್ಕಿ ಎಲ್ಲ ಇದೆ ಅಲ್ವಾ, ರವೆ ಥರ, ಅದು ಕೂಡ ದಪ್ಪ ಆಗುತ್ತೆ. ಇವಾಗ ಚೆನ್ನಾಗಿ ಕುದ್ದ ನಂತರ ಇದಕ್ಕೊಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಿದ್ದೇನೆ. ನಿಮ್ಮ ಟೇಸ್ಟ್ ಹೇಗೆ ನೋಡಿ, ಜಾಸ್ತಿ ತಿನ್ನೋದಾದರೆ ಒಂದು 3/4 ಕಪ್ಪಷ್ಟು ಹಾಕ್ಕೊಳ್ಬೋದು, ಕಮ್ಮಿ ತಿನ್ನೋರಾದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಸಕ್ಕರೆ ಕೂಡ ಕರಗಬೇಕು ಅಲ್ಲಿ. ಸುಮಾರು ಕುದೀತಾ ಒಂದು ಅರ್ಧ ಗಂಟೆ ನಾನಿಲ್ಲಿ ಹಾಲನ್ನು ಕುದಿಸಿದ್ದೇನೆ. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೇನೆ. ಇವಾಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಎಲ್ಲ ಇದಾಗಿದೆ. ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಕುದ್ದು ಎಲ್ಲ ರೆಡಿಯಾಗಿದೆ ನೋಡಿ. ನಮ್ಮ ಶಾಹಿ ಖೀರ್ ಇವಾಗ ರೆಡಿಯಾಗಿದೆ. ನಾನು ಇವಾಗ ಸರ್ವ್ ಮಾಡ್ತಿದ್ದೇನೆ. ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಏನಿಲ್ಲಿ ನಾನು ತುಪ್ಪ ಏನು ಕೂಡ ಯೂಸ್ ಮಾಡಿಲ್ಲ. ಇಷ್ಟೇ ಸಿಂಪಲ್ ಆಗಿರೋ ಖೀರ್ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ ಬಟ್ ತುಂಬಾ ರುಚಿಯಾಗಿದೆ. ನಮ್ಮ ಮುಸ್ಲಿಂ ವೆಡ್ಡಿಂಗ್ ಫಂಕ್ಷನ್ಗಳಲ್ಲಿ ಮತ್ತು ಮನೆಯಲ್ಲಿ ಹಬ್ಬಗಳಲ್ಲಿ ಇರುವಾಗೆಲ್ಲ ಸಿಂಪಲ್ಲಾಗಿ ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಶಾಹಿ ಖೀರ್ ಇದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.